ಗುಡ್ ಮಾರ್ನಿಂಗ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಸೊ 7:30 ಆಗೈತ್ರಿ. ಇವಾಗ ತಳಗಿಳಿದು ಹೋದ ಸೂರ್ಯ ಅಂದ್ರೆ ಕಟಿಂಗ್ ಮಾಡಿಸ್ಕೊಂಬರ್ತಾರೆ ಅಂಥೇಳಿ ಮತ್ತು ನಾ ಹೇಳಿ ನಮ್ಗೆ ನಮ್ಮ ನಿದ್ದೆ ಮಾಡ್ತೀನಿ ಇನ್ನು ಅಂಥೇಳಿ. ಇವತ್ತು ಸಂಡೇ ಅಲ್ಲ. ಮತ್ತೇನಂತೂ ಹೋದ್ಮೇಲೆ ಹಾಕೊಂಡು ನಿದ್ದಿನ ಬರಲಿಲ್ಲ. ಎದ್ದೆ ಬಿಟ್ಟಿನಿ, ಲಗು ಲಗು ಕೆಲಸ ಮುಗಿಸ್ಕೋಬೇಕು ತಡಿ, ಯಾಕಂದ್ರೆ ಮಮ್ಮಿ ಮನೆಗೆ ಹೋಗ್ಬೇಕ್ರಿ ಇವತ್ತು. ಅದಕ್ಕಿಂತ ಇಲ್ಲಿಷ್ಟು ಬಾಂಡೆ ಅದಾವು ಮತ್ತು ಇವು ಬಾಂಡೆ ಡಬ್ಬ ಹಾಕಬೇಕು. ಆಮೇಲೆ ನಾಷ್ಟಾಕಂತೇಳಿ ನಾನು ವಡೆ ಮಾಡ್ಬೇಕು ಅನ್ನತ್ತಿದ್ದೆ. ಮಮ್ಮಿ ನಾಷ್ಟಾಕಂತ ಕರ್ದಾರ, ಇಡ್ಲಿ ಮಾಡತ್ತೀವಿ ಬರ್ರಿವ ಅಂಥೇಳಿ. ಅಷ್ಟು ಮಟ್ಟ ವಡೆ ತಿನ್ನೋಣಂತ, ಆಮೇಲೆ ಬೇಕಾದ್ರೆ ನಾಷ್ಟಾಕ್ಕೆ ಹೋಗೋಣಂತ. ಬರೋದ ಲೇಟ್ ಆಕೈತಿ, 10 ಗಂಟೆ ಆಕೈತಿ, ಅಷ್ಟು ರಶ್ ಇರ್ತಂತ. ಸೊ ಹಾಗಾಗಿ ನನಗೇನೋ ನಿದ್ದೆ ಐತಿ ಕರೆ, ಏನು ಮಾಡೋಲ್ಲ, ಲಗು ಲಗು ಹೇಳ್ಬೇಕು, ಎಲ್ಲ ಮಾಡ್ಕೋಬೇಕು. ಇವಾಗ ಸಂಡೇ ಇದ್ರು ಅವ್ನು ಎದ್ದು ಹೋಗಿ ಕಾರಣಕ್ಕೆ ಎದ್ದು ಹೋಗಿದ್ದಕ್ಕೆ ನನಗೆ ನಿದ್ದೆ ಹೋಯ್ತು. ರಾತ್ರಿ ಎಲ್ಲ ಮುಗಿಸ್ಕೊಂಡು ಪಟ ಪಟ ಮುಗಿಸ್ಕೊತೀನಿ. ಕಸ ಹುಡ್ಕೊಂಡು ಇದನ್ನು ಮಾಡ್ತೀನಿ ಎಲ್ಲನೂ. ಬಟ್ ನನ್ನ ಜೊತೆ ನೀವು ಮಾಡಿರಿ. ನಾ ಆ್ಯಕ್ಚುಲಿ ಇಲ್ಲಿ ಒಬ್ಬಕ್ಕೆ ಅದು ನಂಗೆ ಅನ್ಸಂಗೇ ಇಲ್ಲ ಇವತ್ತು. ಯಾಕಂದ್ರೆ ಬರೀ ಕೆಲಸ ಮಾಡೋದ್ರಾಗ ಇರ್ತೇವೆ, ಮತ್ತು ಏನಾರು ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅನ್ನೋದ್ರಾಗ ಇರ್ತೀನಿ. ಸೊ ಹಾಗಾಗಿ ಹಂಗೇನು ಅನ್ಸಂಗೇ ಇಲ್ಲ, ಕೆಲಸ ಮಾಡ್ದಂಗೂ ಅನ್ಸಂಗಿಲ್ಲ. ಆಮೇಲೆ ಯಾರೂ ಇಲ್ಲಪ್ಪ ಇಲ್ಲಿ ಅಂತೂ ಅನ್ಸಂಗಿಲ್ಲ. ಇವಾಗ ಕಸ ಪರಿಶಿ ಎಲ್ಲ ಒರೆಸಿದ್ನಿ, ಬಾಂಡೆನೂ ತಿಕ್ಕಿನಿ. ಈಗ ಫ್ಯಾನ್ ಹಂಗೆ ಹಚ್ಕೊಂಡಿದ್ವಿ, ಅದನ್ನೆಲ್ಲ ಆರ್ಲಿ ಅಂಥೇಳಿ. ಈಗೇನು ಮಾಡ್ಬೇಕಂದ್ರೆ ನೀರು ಕಾಸ್ಕೊತೀನಿ. ನೀರು ಕಾಸ್ಕೊಂಡು ಪೂಜೆ ಮಾಡ್ತೀನಿ. ಪೂಜೆ ಮಾಡಿದ್ಮೇಲೆ ಒಗ್ಯಾನ ಒಗಿತೀನಿ. ಒಗ್ಯಾನ ಹೋಗೋದ್ಮೇಲೆ ಒಣಗಿ ಹಾಕಿ ಬಂದು ಆಮೇಲೆ ಮಮ್ಮಿಗೂ ಮನೆಗೆ ಹೋಗ್ಬೇಕು, ನಮ್ಮ ಮಗನೂ ಮನೆಗೆ ಹೋಗ್ಬೇಕು. ಈಗ ವಡೆ ಮಾಡೋಕೆ ನಮ್ಗೆ ಇಷ್ಟ ಸಾಕಂತ ಇಷ್ಟ ಮಾಡ್ಕೊಂಡೆ. ನಾ ಇಬ್ಬರಿಗೆ ಎಷ್ಟು ರೀ, ಭಾಳ ಅಂದ್ರೆ 2 ತಿನ್ನೋರ್ದೆ ನಾವು, ಅದಕ್ಕೆ ಅದಷ್ಟು ಮಾಡ್ಕೊಂಡೇನಿ ಈಗ ಸದ್ಯಕ್ಕೆ. ಈಗ ಪೈಲ ನೀರು ಕಾಸ್ಕೊಂಡು ಜಳಕ ಮಾಡ್ತೀನಿ. ನಾವು ಬರೋಷ್ಟೇ ಜಳಕ ಮಾಡಿರ್ತೀನಿ. ಮತ್ತು ನಾವು ಬಂದಾಗ ನೀರು ಕಾಸಿ ಜಳಕ ಮಾಡ್ಬೇಕು. ನೀರು ಕಾಸಿ ಕೊಡ್ತೀನಿ, ಜಳಕ ಮಾಡ್ತಾ ನಾವು ಕಟಿಂಗ್ ಮಾಡಿಸ್ಕೊಂಡು ಅಂತ ಎಷ್ಟು ತಕ್ಕೆ ಆಗಿದೆ. ಅಷ್ಟು ಅಲ್ಲದೆ ದೋಸೆಲ್ಲ ಬೆಂಟಿಯಾಗಿ ಬರಬೇಕಲ್ಲ ಅವತ್ತು ಪಾಪ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮೇಲೆ ತೋರಿಸ್ತೇನೆ ಗೈಸ್. ಕಟ್ಟಿಂಗ್ ಅದಾಗಿ ಮಾಡಿಸ್ಕೊಂಬ ಅಂತೀನಿ, ಏನು ಮಾಡ್ತಾನೆ ನೋಡು. ಜಸ್ಟ್ ಫ್ರೆಶ್ ಅಪ್ ಆಗಿ ಬನ್ನಿ. ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿದೆ. ಸೊ ಪೂಜೆ ಮಾಡಿ ಪೂರ ಮನೆ ತುಂಬ ಉದ್ದಿನ ಕಡ್ಡಿಗಳಿಗೆ ಉದ್ದಿನ ಕಡ್ಡಿ ತಂದು ಇಲ್ಲಿ ಹಚ್ಚಿನಿ. ಈಗ ಜಸ್ಟ್ ನನ್ನ ಅರಿವಿನೂ ಹೊಕ್ಕೊಂಡೆ. ಹಂಗೆ ಜಳಕ ಮಾಡೋಕ್ಕಿಂತ ಮುಂಚೆನೇ ಪೈಲ ಅರಿವಿ ಹೊಡ್ಕೊಂಡೆ, ಆಮೇಲೆ ಜಳಕ ಮಾಡೀನಿ. ಈಗ ಅವನ್ನೆಲ್ಲ ಮೇಲೆ ಮನೆಗೆ ಹಾಕಕ್ಕೆ ಹೋಗುನಂತ. ನಮ್ಮ ಸೂರ್ಯ ಅವರು ಇನ್ನೂ ಬಂದೇ ಇಲ್ಲ. ಅವರು ಮನೆಗೆ ಹೋಗಿ ಬರ್ತಾರಂತಲ್ಲೇ, ಅಲ್ಲಿ ಮನೆಗೆ ಹೋಗಿ ಅರ್ಧ ತಾಸಲ್ಲಿ ಎಲ್ಲ ಕುತ್ಕೊಂಡು ಮಾತಾಡಿ ಬರ್ತಾನಂತ. ಅದಕ್ಕೆ ನಾನೇ ಈಗ ಹೋಗ್ಬೇಕೆ ಮೇಲೆ ಹೋಗಿ ಒಣಗಿ ಹಾಕಿ ಬರ್ತೀನಿ ರೀ. ಜಸ್ಟ್ ಅರ್ವಿ ಅದು ಒಣಗಿ ಹಾಕಿದ್ನಿ. ಇವಾಗ ಒಂದು ಡ್ರೆಸ್ ಮೇಲೆ ಒಂದು ಡ್ರೆಸ್ ಹಾಕಿದೆ ಅಂತ ಗೈಸ್. ಇವಾಗ ಏನಿದ್ರು ತಳಗೆ ಹೋಗಿ ನಾಷ್ಟಾಕ್ಕೆ ರೆಡಿ ಮಾಡ್ತೀನಿ. ನಾಷ್ಟಾಕ್ಕೆ ರೆಡಿ ಮಾಡಿ ಕುಂಡಿರ್ತೇನೆ. ಆಮೇಲೆ ಬಂದ್ಮೇಲೆ ನಾಷ್ಟ ಮಾಡ್ತೇನೆ. ವಡೆ ಮಾಡಾಕತ್ತೀನಿ, ಬಟ್ ಯಾಕೋ ವಡೆ ಉಬ್ಬಾತಿಲ್ಲ. ಏನು ತಪ್ಪು ಮಾಡೀನಿ ವಡೆ ಮಾಡೋದು ಮುಂದೆ ಗೊತ್ತಾಗತ್ತಿಲ್ಲ. ಆ್ಯಂಡ್ ಮಿಕ್ಸರಿಗೆ ಹಾಕಿ ಇದನ್ನು ಮೆಣಸಿನ್ಕಾಯಿ ಮಿಕ್ಸರಿಗೆ ಹಾಕಬೇಕಿತ್ತು. ಮಿಕ್ಸರ್ ಇಲ್ಲ ನಮ್ಮ ಕಡೆಗೆ ಸದ್ಯಕ್ಕೆ. ಅದ್ರ ಸಲ ಹಂಗೆ ಮಾಡತ್ತಿದ್ದೆ. ಏನಾಗತ್ತೈತಿ ಗೊತ್ತಿಲ್ಲ, ಬಟ್ ಉಬ್ಬಾತಿಲ್ಲ. ಏನು ಮಾಡ್ಬೇಕು ತಿಳಿಯೋದಿಲ್ಲ, ಬಟ್ ಟೇಸ್ಟ್ ಆಗಿತ್ತವು. ಅವು ವಡೆ ಉಬ್ಬಬೇಕಂದ್ರೆ ಏನು ಮಾಡ್ಬೇಕು ಹೇಳ್ರಿ ಗೈಸ್. ಯಾಕಂದ್ರೆ ಎಂಥ ಚಂದ ವಡೆ ಆಗತ್ತವು, ಕರೆ ಉಬ್ಬಾತಿಲ್ಲ. ಅದು ಒಂದು ಫಾಲ್ಟ್. ಸೂರ್ಯ 7 ಗಂಟೆಗೆ ಹೋದ, 9:30 ಆಯ್ತು, ಇನ್ನೂ ಬಂದಿಲ್ಲ. ಅಷ್ಟು ಮಟನ್ ಅದೆಲ್ಲ ಕೆಲಸ ಮುಗಿದು ಆವಾಗ ಬಂದ್ರೆ ಜಳಕ ಮಾಡಿದ್ರೆ ಸಾಕು ಮುಗೀತು. ಅರ್ವಿ ಎಷ್ಟು ಕೊಟ್ರೆ ಅದೊಂದು ಕೆಲಸ ಮುಗೀತಂದ್ರೆ ಮುಗೀತು. ಏನೇನು ಕೆಲಸ ಇಲ್ಲ ನನಗೆ. ಇನ್ನು ಯಾವಾಗ ಬರ್ತಾನೆ ಯಾರಿಗೆ ಗೊತ್ತು.
ಅವಳು ಎಷ್ಟು 8:30ಗೆ ಫೋನ್ ಹಚ್ಚಿನ ಅರ್ಧ ತಾಸು ಬಿಟ್ಟು ಬರ್ತೇನೆ ಅಂತಂದು 1 ತಾಸು ಆಯ್ತು 9:30 ಆಯ್ತು ಇನ್ನೂ ಬರತ್ತೀರಿ. ಮಾತಾಡಲಿ ಏನು ಮಾತಾಡ್ತಾನೆ ಮಾತಾಡಿ ಬರಲಿ. ಎಷ್ಟು ಹಿಟ್ಟೈತಿ ನೋಡೋಣ. ಉಬ್ಬಿದ್ರು ಇಲ್ಲಾಂದ್ರೆ ಇಲ್ಲ. ಮತ್ತು ಏನು ಮಾಡೋದು, ಫಸ್ಟ್ ಟೈಮ್ ಮಾಡತ್ತೀನಿ ಗೊತ್ತಾಗಂಗಿಲ್ಲ. ಮತ್ತು ಹಿಂಗೆ ಮೆಷಿನ್ಗೆ ಅದು ಹಿಂಗೆ ಅದಾವೆ. ಆ್ಯಕ್ಚುಲಿ ಅದನ್ನು ಪೇಸ್ಟ್ ಚಂದ ಪೇಸ್ಟ್ ಆಗಬೇಕಿತ್ತ. ಬಟ್ ಪೇಸ್ಟ್ ಮಾಡೋಕೆ ಈಗ ಸದ್ಯಕ್ಕೆ ನಮ್ಮ ಕಡೆ ಯಾವುದೇ ಥರದ ಉಪಕರಣಗಳು ಇಲ್ಲ. ಕುಟ್ಟೋ ಮನಿನೂ ಸಕಟ್ಟಿಲ್ಲ. ಅದಕ್ಕೆ ಒಂದರೆ ಉಬ್ಬುತ್ತಾವೇನಪ್ಪ ಅಂತ ಅನ್ನೋದು ಒಂದು ಉಬ್ಬಾಕಲ್ಲ. ಬಂದರಿ ಸೂರ್ಯ ಎಲ್ಲ ಆಗೈತೆ ನನ್ನ ಜಾಗಕ್ಕೆ ಪರಿಶ್ರ ಆಯ್ತು ಕಸ ಯಾಕ ತಗೊಂಡಿದ್ದಲ್ಲ. ಇಷ್ಟಿಷ್ಟ ಉಬ್ಬಾತಾವ್ರಿ. ಏನು ಫಾಲ್ಟ್ ಆಗ್ಯದ ಗೊತ್ತಿಲ್ಲ, ಯಾಕೋ ಉಬ್ಬಾತಿಲ್ಲ. ಬಟ್ ಇದು ಒಂದರ ಉಬ್ಬಿತ್ತು, ಪುಣ್ಯಾಕ ಉಬ್ಬಿತ್ತು. ಇಷ್ಟ ಪೈಲ ನಾಷ್ಟ ಕೊಡ್ತೇನೆ. ಇವಾಗ ಮಾಡಕ್ಕೆ ಇಟ್ಟೇನಿದ್ದ ಹೆಂಗೆ ಹೋಗಿ ಹೊಂಟೈತಿ. ತೋಗಿಡು ಪಟ ಪಟ ಹಿಡಿ. ಕಟಿಂಗ್ ಮಾಡ್ಕೊಂಡು ಹೋಗಿ ಕಟಿಂಗ್ ಮಾಡ್ಕೊಂಡು ನೋಡ್ಕೆ ಎಲ್ಲ ಕೆಲಸ ಮಾಡಿಟ್ಟಾಳ. ಈಗ ನಾಷ್ಟಕ್ಕಿಂತ ವಡಿ ಲಘು ತಿಂದ ಅಲ್ಲ, ಇದನ್ನು ಗರಂ ಆಗತೈತಿ. ಒಳಗೆ ಬಂದು ಕುಂತ್ರಿ ಊಟ ಮಾಡಕ್ಕೆ. ಈಗ ಅನ್ನ ಮತ್ತು ಚೌಳಿಕಾಯಿ ಪಲ್ಯ ಉಳಿದಿತ್ತು, ಅದನ್ನು ಊಟ ಮಾಡಕತ್ತಾನು. ನಾ ಇವಾಗ ವಡಿ ಮತ್ತು ಮೊಸರು ಊಟ ಮಾಡತ್ತೀನಿ ಗೈಸ್. ನಾಷ್ಟ ಈಗ ನಾಷ್ಟ ನಮ್ಮದು ಎಷ್ಟು 10 ಆಯ್ತು. 9:40 9:40 ನಾಷ್ಟ ಮಾಡತ್ತೀವಿ. ಈಗ ಅವು ಜಳಕ ಮಾಡಲಿ. ಜಳಕ ಮಾಡಿದ್ಮೇಲೆ ನಮ್ಮ ಆಗೋ ಮನೆಗೆ ಹೋಗ್ತೇವೆ. ನೀರು ಕಾಸಕ್ಕೆ ಇಟ್ಟಿಂದ ಕಾಸದೈತೆ. ನಾನು ನಾಷ್ಟ ಮತ್ತು ಊಟ 2 ಟೈಮಾಗ ಐತೆ. ಹೊಡೆ ತಿನ್ಲಿ ಮತ್ತು ಅನ್ನ ಬಾಜಿ ಅವೇನು ಸ್ವಲ್ಪ ಅದಾವ. ಬರೀ ನೀವು ನಾಷ್ಟ ಮಾಡೋಣ. ನಾನು ಮತ್ತು ಸೂರ್ಯ ಇವಾಗ ಹೊಂಟೀವಿ ಮಮ್ಮಿ ಮನೆಗೆ ಸಂತಿ ಮಾಡಕ. ಗಾಡಿ ಹೊಡ್ಯಾತನು. ಮಮ್ಮಿ ಬಂದ್ರೆ ಮಮ್ಮಿನೂ ಕರ್ಕೊಂಡ್ಬರ್ತೀನಿ. ಅಂದ್ರೆ ನಾಳೆ ವೈರ್ ಮ್ಯಾನ್ ಅದು ಬರೋಂಗಾರಂತ ಮನೆಗೆ. ಮತ್ತು ಸೂರ್ಯ ನೋಡ್ರೆ ಇದಕ್ಕೆ ಹೊಂಟಾನ, ಅಂದ್ರೆ ಗಾಡಿ ಹೊಡ್ಯಾಕ ಹೋಗ್ಕಲ್ಲ, ಗಾಡಿ ಹೊಡ್ಯಾಕ ಹೋಗ್ತಾನು. ಸೊ ಹಾಗಾಗಿ ಮತ್ತು ಹೋಗಕ್ಕೆ ಇರ್ತೀನಿ. ಅದಕ್ಕೆ ಮಮ್ಮಿನ ಕರ್ಕೊಂಡ್ಬರ್ತೀನಿ. ಬಂದರೆ ಕರ್ಕೊಂಡ್ಬರ್ತೀನಿ, ಕೇಳ್ತೀನಿ. ಇಲ್ಲ ನಡುವಾರ್ದಾಗ ಬಂದ್ರೆ ಒಂದು ನಡುವಾರ್ದಾಗ ಕರ್ಕೊಂಡ್ಬರ್ತೀನಿ. ಕೊಟ್ಟಿರಿ ಮನೆ ಬಂದಿರಿ. ಈಗ ಮುಂದೆ ಹೊಂಟಾನ ಸಂತಿ ಆತನ. ನಾನು ಈಗ ಓನವ ಓನ ಸರ್. ಅಪ್ಪ ಶಶಿ ಬಂದನು. ಏನ್ ಸಮಾಚಾರ? ಈಗ ಬನ್ನಿ. ನಾಷ್ಟ ಆಗೈತ್ ನಮ್ದು. ಬನ್ನಿಗ ಗೈಸ್, ನಾವು ಅಕ್ಕನ ಮಗಳ ಬಂದೈತಿ. ರಿಯಲ್ ಲೈಫ್ ನೋಡೋಣ. ಮಕ್ಕೊಂಡೈತಿ ಇಲ್ಲಿ ಮಕ್ಕೊಂಡೈತಿ. ಗುಂಡು ಏ ಗುಂಡಕ್ಕ ಗುಂಡಕ್ಕ ಏನಾಗ್ಯಾವ? ಬೆವ್ರ ಸಾಲಾಗ್ಯಾವ. ನಮ್ಮ ಸ್ಕೂಬಿನೂ ಬಂದೈತಿ, ನಮ್ಮ ಅವ್ವನೂ ಬಂದಳು, ಸೂರ್ಯನೂ ಇಬ್ಬರು ಕುಂಡ್ರತ್ತಾರ. ಈಗ ಇವು ವಾಪಸ್ ಇವು ಡ್ರೆಸ್ಸ ಇವು ಎಲ್ಲ ಈಗ ಮತ್ತೆ ಎಕ್ಸ್ಟ್ರಾ ತೊಗೊಂಡ್ಬಂದು ಮತ್ತು ಸಂತಿ ಮಾಡ್ಕೊಂಬರ್ಬೋದು ರೀ. ಮಮ್ಮಿ ಮಾಡಿಳು, ನಾನು ಹೋಗಿಲ್ಲ ಬಿಡ್ರಿ. ಕರೆ ಸಂತಿ ಅದು ಮಾಡ್ಕೊಂಬಂತು. ಇದ್ರಾಗದ ಈಗ ಎಷ್ಟು ಬೇಕು ಅಷ್ಟು. ಇದು ಅದ್ರ ಪೂರ್ತಿ ಕಷ್ಟ. ನಮ್ಮ ಸ್ಕೂಬ್ ಎಡ್ಡಾಡತೈತೆ ಹಂಗೆ. ನಾ ಮತ್ತು ನಮ್ಮ ಮಮ್ಮಿ ಇಬ್ಬರು ಕೂಡಿಸೆ ಇದನ್ನು ಕ್ಲೀನ್ ಮಾಡಿದ್ದು. ಆ್ಯಂಡ್ ಡೈಲಿ ವೇರ್ ಡ್ರೆಸ್ ಈ ಥರ ಇಟ್ಟೇವಿ. ಇದು ವಾಶ್ ಮಾಡೋ ಡ್ರೆಸ್. ಈಗ ಆಲ್ರೆಡಿ ಅರ್ಧ ಡ್ರೆಸ್ ಮತ್ತು ಮನೆಯಿಂದ ತೊಗೊಂಬಂದಿದ್ದು ಅವ ಒಗೆದು ಹಾಕ್ತಿದೆ. ಅಂದ್ರೆ ಹಂಗೆ ಇಟ್ಟಿದ್ದೆಲ್ಲ. ಸೊ ಹಾಗಾಗಿ ಅವ್ನು ಒಗೆದು ಹಾಕಿ ನಾಳೆ ಹಾಕೋಬೇಕಂತೇಳಿ ಹಂಗೆ ಒಂದು
4-5 ಜೋಡ್ ಡ್ರೆಸ್ ಮತ್ತು ಒಗದು ಹಾಕಿ ಮತ್ತು ಮ್ಯಾಲೆ ಹಾಕಿ ಬಂದೀನಿ, ಒಣಗಾಕಿ ಹಾಕಿ ಬಂದೀನಿ. ಸೊ ಈಗ ಇಷ್ಟು ಕಪಾಟ್ ಸ್ವಚ್ಛ ಮಾಡಿದ್ವಿ ನಾವು. ಇನ್ನು ಆದಷ್ಟು ನಾಳೆ ಒಗಿತೀನಿ ರೀ ಗೈಸ್. ಎಲ್ಲಾನು ಒಮ್ಮೆ ಅಂದ್ರೆ ಕೈ ನೋವಾಗ್ತಾವು, ಯಾಕಂದ್ರೆ ಭಾಳ ಅದಾವ ಅದ್ರ ಸಲುವಾಗಿನ. ಗೈಸ್ ಈಗ ನಾನು ಮೆಂತ್ಯ ಪಲ್ಯ ಮಾಡತ್ತೀನಿ ರೀ. ಆ್ಯಂಡ್ ಸಾರಿಗೆ ಹೆಚ್ಚಿಟ್ಕೊಂಡೇನಿ. ಇಲ್ಲಿ ಅಕ್ಕಿ ಇಷ್ಟು ಹಾಕ್ಬೇಕಂತ ಹೇಳಿ, ಆಮೇಲೆ ಇಲ್ಲಿ ಬ್ಯಾಳೆ ಕುದಿಸಿಟ್ಕೊಂಡೇನಿ. ಇಲ್ಲೇ ಅತ್ತಿ ಮತ್ತು ಅಳಿಯ ಇಬ್ಬರು ಮಾತಾಡತ್ತಾರು ಒಬ್ರಿಗೊಬ್ರ. ನನ್ನ ಮಗಳು ಮಲ್ಕೊಂಡೈತಿ, ಏನೋ ಭಾಳ ಡೀಪ್ ಡಿಸ್ಕಷನ್ ಮಾಡತ್ತಾರ ನೋಡ್ರಿ ಗೈಸ್. ನಮ್ಮ ಹಳೆ ಫೋಟೋಸ್ ಇಟ್ಕೋಬೇಕಲ್ಲ ರೀ, ಮತ್ತೆ ಯಾರು ತಗೋತು. ಒಂದು ಫೋಟೋರೇ ಇತ್ತಂದ್ರೆ ಕಡಿಮೆ ಏನಿಲ್ಲ. ಇಬ್ಬರು ಕೂಡಿದ್ದು ಜಾಸ್ತಿ ಅದಾವ. ಇವು ಒಬ್ಬ ಸಿಂಗಲ್ ಇದ್ದಿದ್ದು ಅಂದ್ರೆ ಬರೀ 5 ಫೋಟೋ ಅದಾವ ಅಷ್ಟೇ. ನಾವು ಬಿಡ್ತೀನಿ ಅವ್ನು ಫೋಟೋ, ಅದಕ್ಕೆ ಇಟ್ಕೋತಿದ್ದ. ಆಮೇಲೆ ನನಗೇನು ಬಿಡ್ತಿದ್ದ, ಏನು ನಾ ಕೇಳ್ತೀನಿ, ಅವ್ನು ಕೇಳ್ತಿದ್ದ, ಅದಕ್ಕೆ ಬಿಡ್ತೀನಿ. ಅವಾಗ ಹೆಂಗಿದ್ನಿ ನೋಡ್ರಿ. ನಮ್ಮ ಸಮೂ ಹುಟ್ಟಿದಾಗ್ರಿ, ನನ್ನ ಮಕ್ಕಂಡು ದೊಡ್ಡ ಮಗಳು ಹುಟ್ಟಿದಾಗ. ಆಕೆಗೆ ಎಷ್ಟು 6 ವರ್ಷ ಅದನ್ನ, 6-7 ವರ್ಷ ಅಲ್ಲ, 6 ವರ್ಷ ಅಲ್ಲ, 4 ವರ್ಷ. ಹಾಂ ನಮ್ಮ ಅಕ್ಕನ ಮಗಳ್ರಿ ಸಮೃದ್ಧಿ. ಅಂದ್ರೆ ಫಿಲ್ಟರ್ ಹಾಕಿ ತೆಗೆದಿದ್ನಿ ನಾವು ಆಗಿ. ಆದರೆ ಎಲ್ಲ ನೋಡ್ಕೊಂತಿದ್ರೆ ಇಲ್ಲಿ ನಂದು ಹೊತ್ತೈತಿ. ಸಾರು ಮಾಡಿದ್ದೀನಿ ರೀ. ಆಮೇಲೆ ಮೆಂತ್ಯ ಪಲ್ಯ ನಿಮ್ಗೆ ಗೊತ್ತಿದ್ದಂಗೆ, ನೀವು ನೋಡ್ದಂಗೆ. ಆಮೇಲೆ ಇದು ಮೊಸರುಕಾಯಿ ಕರ್ದಿನಿ, ಮೆಣಸಿನ್ಕಾಯಿ ಕರ್ದಿನಿ. ಆಮೇಲೆ ಅನ್ನ ಮಾಡಿದ್ದೀನಿ. ಇಷ್ಟ ಮಾಡಿದ್ದೀನಿ ಸದ್ಯಕ್ಕೆ. ರೊಟ್ಟಿ ಅದು ಮಾಡಿಲ್ಲ, ನಾಳೆ ಬೆಳಿಗ್ಗೆ ಮಾಡ್ತೀನಿ ರೀ. ಈಗೆಲ್ಲ ಹೇಳ್ಬೋದು. ಚಿಪ್ಸ್ ತೊಗೊಲಿಯ, ಬಿಂಗೋ ತೊಗೊಲಿ. ಸಾರು ಚಲೋ ಆಗಿರ್ತಾವ, ಮಸ್ತ್ ಆಗೈತಿ. ಯಾಕೆ ನಗಾತಿ? ಆಕೆಗೆ ಗೊತ್ತಿಲ್ಲ ವಿಡಿಯೋ ಮಾಡೋದು ತರ್ಸಲಕ್ಕೆ. ಸರ್ಟಿಫಿಕೇಟ್ ಸಿಕ್ಕೈತ್ರಿ ಗೈಸ್, ಶಫ್ ಆಗಕ್ಕೆ ಲಾಯಕದೇನಂತೇಳಿ. ನಮ್ಮ ಸ್ಕೂಬಿ ಹಿಂಗೆ ಕುಂತೈತಿ. ಆಕೆಯು ಅನ್ನ ಮತ್ತು ಸಾರು ಊಟ ಮಾಡಿದಾಳಿ. ಅನ್ನ ಮತ್ತು ತುಪ್ಪ ಮತ್ತು ಸಾರು. ಶಾನೆ ಅದಾಳೆ ಆಕೆ. ಫಸ್ಟ್ ಆಕೆ ಊಟ ಮಾಡಿಸಿ, ಸಣ್ಣ ಪಾಪಗಳಿಗೆ ಊಟ ಮಾಡಿಸಿ, ಆಮೇಲೆ ನಾವು ಊಟ ಮಾಡೋದು. ಹೆಂಗೆ ಅನ್ಸತೈತಿ? ಚಲೋ ಅನ್ಸತೈತಿ? ಟೇಸ್ಟ್ ಆಗಿ ಅನ್ಸತೈತಿ, ಮಸ್ತ್ ಆಗೈತಿ. ಸಾರು ಭಾರಿ ಆಗೈತಿ. ನನಗೂ ಹಿಂಗೆ ಮಾಡಕ್ಕೆ ಬರಂಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಷ್ಟು ಚಲೋ ಮಾಡಿದ್ದಿ, ಏನಂತ ಇಲ್ಲ. ಇವನ್ ಯಾಕೆ ನಗಾತಾನು? ಇವ್ ಯಾಕೆ ಅದು ನಂಗೆ ಗೊತ್ತಿಲ್ಲ. ನೋಡಿ ಹೆಂಗೆ ಅನ್ಸೈತಿ. ಮತ್ತೆ ಚಲೋ ಮಾಡ್ತಿ. ಯಾವಾಗಿಂದ್ರು ಗ್ರೇಟ್ ನೀ ಅಡುಗೆ ಮಾಡೋದ್ರಾಗ. ಯಾವ ಮೆಣಸಿನ್ಕಾಯಿ? ಹಾಂ, ಖಾರದ ಮೊಸರಿಗೆ ಖಾರದ. ಒಂದು ಜೊತೆ ಸಕ್ಕರೆ ತೊಗೊಂಬರ್ಬೇಕಂದ. ಆಮೇಲೆ ತಿಂದ ನೀರು ಕುಡಿ. ಮಜ್ಜಿಗೆ ತೊಗೊಂಬರ್ಲಿ, ಇದ್ರ ಜೊತೆ ಹಿಂಗೆ ತಿನ್ಕೊಂಡು ಕುಡಿ. ಇಲ್ಲಾಂದ್ರೆ ಇದನ್ನ ಮಜ್ಜಿಗೆ ತೊಗೊಂಬರ್ತೀನಿ. ಮತ್ತು ಆಮೇಲೆ ಊಟ ಮಾಡಿ ನಾನು ಕುಡಿಯಂಗಿಲ್ಲ, ಹೊಟ್ಟೆ ಫುಲ್ ಆತಂತೆ. ಸೊ ಗೈಸ್, ಮಜ್ಜಿಗೆ ತೊಗೊಂಬರ್ತೀನಿ ಗಪ್ರಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಇವಾಗ ಎಂಡ್ ಮಾಡೋ ಟೈಮ್ ನಮ್ದು ವ್ಲಾಗ್. ದೇವ್ರೆ, ಫೋನ್ ಇಡಕ್ಕೆ ಹೋದ್ನಿ, ಧಬಕ್ ಅಂತೇಳಿ ಬಿದ್ದು ಬಿಡ್ತೀರಿ ಗೈಸ್. ಏನು ಮಾಡೋದು? ಮಜ್ಜಿಗೆ ಹಾಕಿಕೊಡ್ತೇನೆ ನನಗೆ, ಇಲ್ಲಾಂದ್ರೆ ಅವ್ನು ಕುಡಿಯಂಗೇ ಇಲ್ಲ. ನಾವು ಮನೆಗೆ ಅಷ್ಟು ಹಾಕೋತೇನೆ, ನಾ ಅಷ್ಟು ಹಾಕೋತೇನೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಗೈಸ್. ನಾ ಪ್ರಾಪರಾಗಿ ಕಾಣಿಸತ್ತಿಲ್ಲೇನೋ ನಿಮಗೆ ಇವಾಗ. ಓಕೆ, ಸೊ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಡೈಲಿ 8 ಗಂಟೆಗೆ ವ್ಲಾಗ್ ಬರ್ತೈತಿ. ಸೊ ಸ್ಟೇ ಟ್ಯೂನ್ಡ್. ಹಿಂಗೆ ಸಪೋರ್ಟ್ ಮಾಡ್ಕೊತಾನೆ ಇರಿ. ಹಿಂಗೆ ಡೈಲಿ ವ್ಲಾಗ್ಸ್ ಮಾಡ್ತೀವಿ. ಇಷ್ಟು ದಿನ ಮಾಡ್ತೇವೆ ಅಂತ ಮಾಡೋಕ್ಕಿಲ್ಲ, ಬಟ್ ಇನ್ನು ಮುಂದೆ ಕಂಟಿನ್ಯೂ ಮಾಡೇ ಮಾಡ್ತೇವೆ.